ನೀವ್ ಯಾವಾಗ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿದ್ರೋ ಆಗ್ಲಿಂದ ನಮ್ಮ ಮಗಳು ನಿಮ್ಮ ಮನೆ ಸೊಸೆ ನಿಮ್ಮ ಹೆಂಡತಿ. ಹೀಗಿರುವಾಗ ಆ ಥರ ಎಲ್ಲ ನಾವು ಯಾಕೆ ಯೋಚನೆ ಮಾಡೋಣ ಹೇಳಿ? ಈ ತರದ ಆಪಾದನೆ ಬರಬಾರ್ದು ಅಂತಲೇ ನಾವು ಊರ್ ಬಿಟ್ಟಿದ್ದು. ಈ ತರದ ವಿಚಾರ ಯಾವುದೂ ನನ್ನ ತಲೆಯಲ್ಲಿಲ್ಲ. ಬೇಕಾದ್ರೆ ಹೇಳು, ನನ್ನ ಮಗಳ ಮೇಲೆ ಆಣೆ ಇಟ್ಟು ಬೇಕಾದ್ರೂ ಹೇಳ್ತೀನಿ. ಅಥವಾ ಎಲ್ಲಾದ್ರೂ ಬಂದು ದೇವಸ್ಥಾನದ ಎದುರು ಪ್ರಮಾಣ ಮಾಡ್ಬೇಕಾ? ಅದನ್ನು ಮಾಡ್ತೀನಿ. ಇದ್ರ ಮೇಲೂ ನಿಮ್ಗೇನಾದ್ರೂ ಅನುಮಾನ ಇದ್ರೆ ಕೃಷ್ಣ ನೀನೇನ್ ಮಾಡ್ಬೇಕು ಅಂತ ಹೇಳು, ಅದನ್ನು ಮಾಡ್ಬಿಡ್ತೀನಿ. ಕೇಳಿಸ್ಕೊಂಡ್ಯಾ ಕೃಷ್ಣ? ಈಗ ನಿನಗ್ ಸಮಾಧಾನ ಆಯ್ತಾ? ಇಲ್ಲ ಇನ್ನೂ ಏನಾದ್ರೂ ಅವ್ರ ಮೇಲೆ ಅನುಮಾನ ಇದ್ಯಾ? ಕೃಷ್ಣ, ನಿಂಗೆ ಗೊತ್ತಿಲ್ದಿರೋದೇನಿದ್ಯೋ, ನೀನ್ ಅಣ್ಣನ್ಗೆ ಇದಾರಲ್ಲ ನಮ್ಮ ಮನೇಲಿ ಆ ಇಬ್ರು ತಾಟ್ಕಿಯರು, ಅವರು ಮೂಗ್ದಾರ ಹಾಕಿ ಇಟ್ಕೊಂಡಿದ್ದಾರೆ. ಅದಕ್ಕೆ ನಿಮ್ಮಣ್ಣ ಹಾಗಾಡ್ತಾ ಇರೋದು. ಅವನ ಜೊತೆ ಸೇರಿ ನೀನು ಹಾಗೆ ಆಡ್ಬೇಡ. ಕೃಷ್ಣ, ನಿನ್ಗಿನ್ನೂ ಅನುಮಾನ ಇದ್ರೆ ನಿಮ್ಮಣ್ಣ ಹತ್ರ ಕೇಳು. ನಾನು ಯಾರ ಹತ್ರ ಈ ವಿಚಾರ ಮಾತಾಡ್ದೆ ಅಂತ ಅವ್ರನ್ನೇ ಕರ್ಕೊಂಡ್ಬಂದ್ಬಿಡ್ಲಿ. ಅವ್ರ ಎದುರಿಗೆ ಮಾತಾಡ್ಬಿಡ್ತೀನಿ. ನಿಮ್ಮಣ್ಣನು ಕುಂಡ್ರಿಸ್ಕೊಂಡು ಸತ್ಯ ಏನು ಅಂತ ಗೊತ್ತಾಗ್ಬಿಡುತ್ತಲ್ಲ. ಹೌದಪ್ಪ, ಇದು ಸುಳ್ಳು ಅಂತ ನಿನ್ನ ನಂಬಿಸೋದಕ್ಕೆ ಏನ್ ಮಾಡ್ಬೇಕು ಹೇಳು? ಅದೆಂತ ಅಗ್ನಿ ಪರೀಕ್ಷೆ ಆದ್ರೂ ನಾವು ಮಾಡೋದಕ್ಕೆ ರೆಡಿ. ನಮ್ಮ ಮಗಳಿಗೋಸ್ಕರ, ಅವಳ ಭವಿಷ್ಯಕ್ಕೋಸ್ಕರ ನಾವೆಲ್ಲದಕ್ಕೂ ಸಿದ್ಧವಾಗಿದ್ದೀವಪ್ಪ. ನೀವಿಷ್ಟೆಲ್ಲ ಹೇಳಿದ್ಮೇಲೂ ನಿಮ್ಮನ್ನ ಪರೀಕ್ಷೆ ಮಾಡೋವಷ್ಟು ಮೂರ್ಖ ನಾನಲ್ಲ. ನಮ್ಮಣ್ಣನಿಗೆ ಸತ್ಯನ ಯಾರೋ ತಿರುಚಿ ಹೇಳಿದ್ದಾರೆ. ದಯವಿಟ್ಟು ನನ್ನ ಕ್ಷಮಿಸಿ. ಇದನ್ನು ಮುಂದುವರ್ಸೋದಕ್ಕೆ ನನಗೂ ಇಷ್ಟ ಇರಲಿಲ್ಲ. ಅದಕ್ಕೆ ನಿಮಗಿದು ನೋವಾಗುತ್ತೆ ಅಂತ ಗೊತ್ತಿದ್ದು ಇದನ್ನೆಲ್ಲ ಕೇಳಲೇಬೇಕು ಅಂತ ನಿರ್ಧಾರ ಮಾಡಿದ್ದೆ. ನೀವೆಲ್ಲ ಹೇಳಿದ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ಅಲ್ಲ, ಆದರೆ ಅಣ್ಣ ಹೇಳಿದ ಮಾತನ್ನ ನಮ್ಮದೇ ಇರೋದಕ್ಕೂ ನನಗಾಗಲಿಲ್ಲ. ಅದಕ್ಕೆ ನಾನಿವತ್ತಿದನ್ನ ಕೇಳಿ ತಿಳ್ಕೊಳ್ದೆ ಬೇರೆ ದಾರಿನೇ ಇರಲಿಲ್ಲ. ನನಗೆ ಕೇಳೋದಕ್ಕೆ ಬೇರೆ ಏನಿಲ್ಲ. ನಿಮ್ಮೆಲ್ಲರಿಗೂ ನನ್ನ ನಡತೆ ನೋವು ತಂದಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಮತ್ತೊಂದು ಸತಿ ಕೇಳ್ಕೊತೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ.